ನಮಸ್ಕಾರ ಡೋನರ್ರೆ, ನಾನು ನಿಮ್ಮ ಪ್ರಶಾಂತ್. ಮೊದಲನೇದಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ, ಯಾಕಂದರೆ ಒಂದು 2-3 ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಕ್ಷಮೆ ಇರಲಿ. ದರ್ ಇಸ್ ಒನ್ ಸೇಯಿಂಗ್ ಕನ್ನಡದಲ್ಲಿ, ಗರಿಕೆ ಹುಲ್ಲಷ್ಟು ವಿಶ್ವಾಸ ಇದ್ದರೆ ಬೆಟ್ಟನೇ ತಳ್ಬೋದು ಅಂತಾರೆ. ಎಸ್, ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ ಅದಕ್ಕೆ ಡೈರೆಕ್ಟಾಗಿ ವಾಕ್ಯಕ್ಕೆ ಹೋಗ್ಬಿಡೋಣ. ಇವತ್ತಿನ ವಾಕ್ಯ ಮಾರ್ಕನ ಗ್ರಂಥದಿಂದ 11ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಹೇಳುತ್ತೆ: ಅದಕ್ಕೆ ಯೇಸು, ನಿಮಗೆ ದೇವರಲ್ಲಿ ವಿಶ್ವಾಸವಿರಲಿ, ಆಗ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಮನಸ್ಸಿನಲ್ಲಿ ಸಂದೇಹ ಪಡದೆ ಅದು ಸಂಭವಿಸುವುದೆಂದು ವಿಶ್ವಾಸಿಸಿದರೆ, ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ, ಅವನು ಹೇಳಿದಂತೆಯೇ ಆಗುವುದು. ದೇವರಿರೋದೇ ನಮಗೆ ಅದ್ಭುತ ಮಾಡೋಕ್ಕೆ. ಖಂಡಿತ ನಮಗೆಲ್ಲ ಒಳ್ಳೇದು ಮಾಡೋಕ್ಕೆ ಅವರಿರೋದು. ಒಳ್ಳೇದು ಮಾಡ್ತಾರೆ, ಇನ್ಫ್ಯಾಕ್ಟ್ ಒಳ್ಳೇದಾಗುತ್ತೆ ಅಂತ ಬರೆದಿದ್ದಾರೆ. ಬಟ್ ನಾವೇನು ಮಾಡ್ತೀವಿ? ಯಾವುದ್ರಲ್ಲೂ ವಿಶ್ವಾಸ ಇಲ್ಲ, ಯಾವುದೇ ಒಂದು ಕೆಲಸದಲ್ಲೂ ವಿಶ್ವಾಸ ಇಲ್ಲ. ಇದ್ರ ಮೇಲೆ ಅಪನಂಬಿಕೆ, ಇದ್ರ ಮೇಲೆ ಅಪನಂಬಿಕೆ. ಅದು ಹಂಗೆ, ಇದು ಹಿಂಗೆ ಆಗ್ಬಿಡ್ತಾ? ಎಲ್ಲ ಹೇಳ್ತಾರೆ ಇದು ಹಿಂಗಾಗುತ್ತೆ, ಅದು ಹಂಗಾಗುತ್ತೆ. ಅದು ಯಾವುದು ಹಂಗಾಗಲ್ಲ. ಎಲ್ಲ ಆಗೋದು ಆ ದೇವ್ರ ಇಚ್ಛೆ ಅಂತೆ. ನಿಮಗೆ ಮದುವೆ ಆಗಿಲ್ಲ, ಖಂಡಿತ ಆಗುತ್ತೆ. ಕೆಲಸ ಇಲ್ವಾ? ಖಂಡಿತ ಸಿಗುತ್ತೆ. ಆರೋಗ್ಯ ಇಲ್ವಾ? ಆರೋಗ್ಯ ಸಿಗುತ್ತೆ. ಮನೇಲಿ ಶಾಂತಿ ಸಮಾಧಾನ ಇಲ್ವಾ? ಎಲ್ಲ ಸಿಗುತ್ತೆ. ಆದರೆ ನಾವೇನು ಮಾಡ್ತೀವಿ? ಎಲ್ಲ ದೇವ್ರು ಮಾಡ್ತಾರೆ, ಎಲ್ಲ ದೇವ್ರು ನನಗೆ ಕೊಡ್ತಾರೆ, ದೇವ್ರು ನನ್ನ ಮದುವೆ ಮಾಡ್ತಾರೆ, ದೇವ್ರು ನನ್ನ ಮಕ್ಕಳು ಕೊಡ್ತಾರೆ, ದೇವ್ರು ನನ್ನ ಕೆಲಸ ಕೊಡ್ತಾರೆ, ದೇವ್ರು ನನಗೆ ಎಕ್ಸಾಮ್ ಬರೆಯೋಕ್ಕೆ ಹೆಲ್ಪ್ ಮಾಡ್ತಾರೆ. ಹೌದು, ಖಂಡಿತ ಎಲ್ಲ ಅವರೇ ಮಾಡಿಬಿಟ್ರೆ. ಬಟ್ ನಾವೇನು ಮಾಡ್ತಿದ್ದೀವಿ? ಒಂದು ಹುಡುಗಾಗೆ ಅಂತ ಒಂದು ಹುಡುಗಿ, ಒಂದು ಹುಡುಗಿಗೆ ಅಂತ ಒಂದು ಹುಡುಗ ಫಿಕ್ಸ್ ಮಾಡಿದರೆ, ಹೌದು, ಅದಕ್ಕೆ ನೀವು ಪ್ರಯತ್ನ ಪಡ್ಬೇಕು ತಾನೆ. ಆ ಹುಡುಗಿ ನಿಮ್ಮ ಹಣೆ ಬರದಲ್ಲಿ ಬರೆದಿರೋ ಆ ಹುಡುಗಿ, ಅದನ್ನು ನೀವು ನೋಡಿದಾಗಲೇ ಅದು ಕ್ಲಿಕ್ಕಾಗಿ ಸಂಬಂಧ ಕೊಡಿ ಬರೋದು. ನನಗೆ ಕೆಲಸ ಕೊಡಿ ಅಂತ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಹೋಗಬೇಕು, ಅಪ್ಲೈ ಮಾಡಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ನಿನ್ಗೆ ಯಾವ ಕೆಲಸ ಸಿಗುತ್ತೆ ಅಂತ ಅದು ಬರ್ತಿದೆ, ಆ ಕೆಲಸ ಸಿಗುತ್ತೆ. ಅದನ್ನು ಯಾವನೂ ತಡೆಯೋಕ್ಕಾಗಲ್ಲ. ಸೊ ಡೋನರ್ಗಳೇ, ನಾನು ಹೇಳೋದಿಷ್ಟೇ, ಮನಸ್ಸಿನಲ್ಲಿ ವಿಶ್ವಾಸ ಇರಲಿ. ನೆಗೆಟಿವ್ ಮಾತುಗಳನ್ನ ಕೇಳಿಕೊಂಡು ಆ ದುಷ್ಟಶಕ್ತಿ ಬಿದ್ದ ಬೀಜಕ್ಕೆ ನಾವೇ ನೀರು ಹಾಕೋದಲ್ಲ. ದಟ್ ಈಸ್ ನಾಟ್ ಹೌ ಲೈಫ್ ಗೋಸ್. ದೇವರಲ್ಲಿ ವಿಶ್ವಾಸ ಇರಲಿ. ಅವ್ರು ಇರೋದೇ ನಮ್ಗೆ ಅದ್ಭುತ ಮಾಡೋಕ್ಕೆ. ಅದ್ರ ಜೊತೆಗೆ ನಮ್ಮ ಕೆಲಸ ಏನಿದೆ ಅದು ಮಾಡೋಣ. ಖಂಡಿತ ಅವ್ರು ನಿಮಗೆ ಅದ್ಭುತ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಸ್ ನಾಕಿಂಗ್ ದ ಡೋರ್. ನಿಮ್ಮ ಮನೆ ಬಾಗಿಲನ್ನ ಬಡಿತಾವ್ರೆ. ವಿಶ್ವಾಸದಲ್ಲಿದ್ದರೆ ಸುಮ್ಮನೆ ಒಂದು ನಾಕ್ ಮಾಡಿದ್ರೆ ಸಾಕು, ಖಂಡಿತ ಕೇಳುತ್ತೆ. ಖಂಡಿತ ನೀವು ನೋಡ್ತೀರಾ ಆ ದೇವರ ಅದ್ಭುತನ, ನೀವು ಖಂಡಿತ ನೋಡ್ತೀರಾ. ಮನಸ್ಸಲ್ಲಿ ವಿಶ್ವಾಸ ಇಲ್ಲ ಅಂದರೆ ದೇವರು ಎಷ್ಟೇ ಜೋರಾಗಿ ಬಾಗಿಲು ಬಡಿದ್ರು ನಿಮಗೆ ಕೇಳಲ್ಲ. ಅವ್ರು ತೋರಿಸೋ ದಾರಿ ನಮಗೆ ಕಾಣಲ್ಲ. ನಾನು ವಿಶ್ವಾಸದಿಂದ ಇದ್ದೀನಿ, ಬೈಬಲ್ ಓದ್ತೀನಿ, ನನಗೆ ಹೇಳ್ಕೊಡೋಕೆ ಬರಬೇಡಿ, ಹಂಗೆ ಹಿಂಗೆ. ನನಗೂ ವಿಶ್ವಾಸ ಇದೆ ಅಂತ ಎಷ್ಟೋ ಜನ ಹೇಳ್ಬೋದು. ಒಬ್ಬರು ನೋಡಿದ್ರೆ ಆಗಲ್ಲ, ಒಬ್ಬರು ಮುಖ ನೋಡಿದ್ರೆ ಆಗಲ್ಲ, ಒಬ್ಬರ ಬಗ್ಗೆ ಮನಸ್ಸಲ್ಲಿ ನೆಗೆಟಿವಿಟಿ ಇದೆ, ಹೆಟ್ರೆಡ್ ಇದೆ. ಇದೆಲ್ಲ ಇಟ್ಕೊಂಡು ನನಗೆ ವಿಶ್ವಾಸ ಇದೆ ಅಂದರೆ ಪೂರ್ಣ ಮನಸ್ಸಿನಿಂದ ವಿಶ್ವಾಸ ಇಡಬೇಕು. ಆ ಜೀಸಸ್ ಏನು ಹೇಳಿದ್ದಾರೆ? ಶತ್ರುಗಳನ್ನ ಪ್ರೀತಿಸಿ, ನಿಮ್ಮಂತೆ ಪರರನ್ನು ಪ್ರೀತಿಸಿ. ಮಾಡ್ತಿದ್ದೀವ? ಅವ್ನು ನೋಡಿದ್ರೆ ಆಗಲ್ಲ, ಇವ್ರು ನೋಡಿದ್ರೆ ಆಗಲ್ಲ, ಸ್ವಂತದವ್ರು ನೋಡಿದ್ರೆ ಆಗಲ್ಲ, ಫ್ರೆಂಡ್ನ ನೋಡಿದ್ರೆ ಆಗಲ್ಲ, ಕೊಲೀಗ್ನ ನೋಡಿದ್ರೆ ಆಗಲ್ಲ. ಇದನ್ನೆಲ್ಲ ಇಟ್ಕೊಂಡು ನನಗೆ ದೇವರಲ್ಲಿ ವಿಶ್ವಾಸ ಇದೆ ಅಂದರೆ ನಾವೆಷ್ಟೇ ವಿಶ್ವಾಸ ಇಟ್ಟರೂ ಅದು ಇಟ್ ಡಸಂಟ್ ವರ್ಕ್. ಈ ವಾಕ್ಯ ಲೈಫಲ್ಲಿ ಇದು ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀನಿ ಹೊರತು ನಾನು ಯಾರಿಗೂ ಇದು ಇವ್ರಿಗೆ ತಲುಪಲಿ, ಇವ್ರಿಗೆ ಮುಟ್ಲಿ ಅಂತ ಅನ್ನೋ ಉದ್ದೇಶದಿಂದಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ಅನಿಸಿದ್ರೆ ನಿಮಗೆ ಬಿಟ್ಟಿದ್ದು. ಸೊ ಹಾಗಾಗಿ ಬಿಲೀವ್ ಇನ್ ಗಾಡ್. ಅವರೆಲ್ಲರಿಗೂ ನಾನು ಹೇಳೋದೊಂದೇ, ಜೀಸಸ್ ಲವ್ಸ್ ಯು, ಇನ್ಕ್ಲೂಡಿಂಗ್ ಮೀ. ಐ ಟು ಲವ್ ಯು ಆಲ್. ಎಲ್ಲ ಮಿತ್ರರಿಗೆ ನಾನು ಯಾರನ್ನೂ ಶತ್ರುಗಳು ಅಂದ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವ್ರು ಅಂದ್ಕೊಂಡಿದ್ರೆ ಅವ್ರಿಗೂ ಐ ಲವ್ ಯು ಆಲ್. ಹೋಪ್ ಇಡಿ, ಆ ದೇವರಲ್ಲಿ ವಿಶ್ವಾಸವಿಡಿ. ಸೊ ಇವತ್ತಿನ ಈ ವಾಕ್ಯ ನಿಮ್ಮ ಮನೆ ಹಾಗೂ ಮನ ಮುಟ್ಟಿದೆ ಅಂದ್ಕೊತೀನಿ. ಮತ್ತೆ ಮುಂದಿನ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಬ್ಲೆಸ್ಸಿಂಗ್ ಡೇ. ಸಿಗೋಣ.